ಮಚ್ಚ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಗೈಸ್, ಸೊ ಫೈನಲಿ ಒಂದು ಬ್ಲಾಗಲ್ಲಿ ಒಂದು ಸೋಲೋ ರೈಡಿಂಗ್ ಥರ ಹೋಗ್ತಾ ಇದ್ದೀವಿ. ಸೋಲೋ ಅಂದರೆ ನಾನು ಇವನು ಒಂದು ಗೊತ್ತು, ಇವನು ಈ ಗಾಂಡು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇವನ್ ಜೊತೆ ಹೋಗ್ತಾ ಇದೀನಿ, ನಮ್ಮ ಪ್ರಜ್ವಲ್ ಬಾಸ್ ಹತ್ರ ಜೊತೆ. ಆರಾಮ ನಮಸ್ಕಾರ. ಏನು ಬೆಳೆದ್ಬಿಟ್ಟಿದ್ಯಾ? ನಿಮ್ ಜೊತೆ ಸೇರಿ ಲಾಸ್ಟ್ ಬ್ಲಾಗ್ಗಿಂತ ಇವಾಗ ಬೆಳೆದ್ಬಿಟ್ಟಿದ್ಯಲ್ಲೋ. ಯೂಟ್ಯೂಬರ್ ಆಗ್ತಾ, ಇನ್ಫ್ಲೂಯೆನ್ಸರ್ ಆಗ್ತಾ, ನಮ್ಮ ಜೊತೆ ನಾವು ಬೆಳೆಯೋದು. ಗಡ್ಡ ಮೀಸೆ ಬೆಳೆದಿದೆಯಲ್ಲೋ ಒಂದೇ, ಅದು ಹೆಂಗಿನ ಚೆನ್ನಾಗಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇವನ್ ಕಂಟೆಂಟ್ ಕ್ರಿಯೇಟರ್ ಆಗ್ತಾನೆ, ನಾ ಗಡ್ಡ ಮೀಸೆ ಬೆಳೆಸ್ಕೊಂಡು. ನೀನು ಮೀಸೆ ಕ್ರಿಯೇಟ್ ಮಾಡ್ತಾ ಇದೀಯಾ, ಆಮೇಲೆ ಕ್ರಿಯೇಟ್ ಮಾಡ್ತೀಯಾ? ಓಕೆ, ಇದೆಲ್ಲ ಕಟ್ಟು. ಓಕೆ ಗೈಸ್, ಸೊ ಸ್ಪೀಡೋಮೀಟರ್ ಎಲ್ಲ 0 ಮಾಡಿದೀವಿ. ಸೊ ಹೋಗೋದಕ್ಕೆ 1.5 hours ಆಗುತ್ತೆ, ಬರೋದಕ್ಕೆ 1.5 hours ಆಗುತ್ತೆ. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಬಟ್ ಹೋಗ್ತಾ ಏನೋ ಕಂಟೆಂಟ್ ಸಿಗಲ್ಲ, ಮೋಸ್ಟ್ಲಿ ಹೋಲ್ಡರ್ಗಳಿಲ್ಲ. ಸೊ ಪಾರ್ಕಿಂಗ್ ಬ್ರೇಕ್ ಮಾಡ್ಕೊಂಡಿದೀವಿ. ಸೊ ಯೂರಿನ್ಗೆ ಹೋಗ್ಬೇಕು, ಯೂರಿನ್ ಮಾಡ್ತಿಲ್ಲ ನಾವು ಯಾರ್ಯಾರೋ. ನಿಲ್ಸಿದೀವಿ. ಏರಿಯಾ ನೋಡಿ ಒಂದು ನಿಮಿಷ. ಸೊ ನಮ್ಗೆ ಗೊತ್ತಿರೋಷ್ಟು ಟೋಲ್ ಇಲ್ಲ ಅನ್ಸುತ್ತೆ. ಅವ್ರು ಹೋಗ್ತಾ ಇದಾರಲ್ಲ, ಆ ತೂತಲ್ಲಿ ಹೋಗ್ಬೇಕು. ಆ ತೂತಲ್ಲಿ ಹೋದ್ರೆ ಫೈನ್ ಇಲ್ಲ, ಐ ಮೀನ್ ಟ್ಯಾಕ್ಸ್ ಇಲ್ಲ. ಏನಂತೀರಾ ಫ್ರೆಂಡ್ಸ್? ಈ ತರ ಫ್ರೆಂಡ್ಸ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ನಂಗೆ ಒಳ್ಳೆ ಅನ್ಸುತ್ತೆ. ಆಂಗ್ಸೈಟಿ ಅಟ್ಯಾಕ್ ಆಗ್ತದೆ. ನಂಗೆ ಬೇರೆ ಏನು ಯೋಚನೆ ಮಾಡಕ್ ಆಗ್ತಿಲ್ಲ, ಗಾಡಿ ಓಡಿಸ್ತಾ ಇರುವಾಗ ಎಂಜಾಯ್ ಮಾಡಕ್ ಆಗ್ತಿಲ್ಲ. ಯಾಕೆಂದ್ರೆ ಹೊಸೂರು ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಹೊಸೂರು ರೋಡ್ ಅಲ್ಲ, ಸೀತಾ ಸರ್ಕಲ್. ಎರಡು ಬಸ್ ಮಧ್ಯ ಒಂದು ಆಟೋ ಸ್ಮ್ಯಾಶ್ ಆಯ್ತಲ್ಲ, ಅದನ್ನ ನೋಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಓಕೆ, ಈಗ ರಾಸ್ಕಲ್ ನನಗೆ ಎದುರಿಸ್ತಾ ಇಲ್ಲ ನನಗೆ. ಗಾಡಿ ಓಡಿಸ್ತಾ ಇರುವಾಗ ಐ ಆಮ್ ನಾಟ್ ಏಬಲ್ ಟು ಎಂಜಾಯ್ ದ ರೈಡ್. ಕಣ್ಣು ಬೇರೆ ಉರಿತಾ ಇದೆ. ಐ ವಾಂಟ್ ಹಿಮ್ ಟು ಬಿ ಬಿಹೈಂಡ್ ಮೀ. ಯು ಫಾರ್ ಐ ಆಮ್ ಬಿಹೈಂಡ್ ಹಿಮ್ ಓನ್ಲಿ. ಒಂದು 50 ಮೀಟರ್ ದೂರ, 200 ಮೀಟರ್ಸ್ ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ. ಓಕೆ, ಸೊ ಸಂಜೆ ಆಗ್ತಾ ಇದೆ. ಸೊ ಇನ್ನೂ ಒಂದು 11 kilometers. ನನ್ನ ಗಾಡಿ ಎಲ್ಲ ಆನಲ್ಲಿ ಇದೆ. ಸೊ ಹೋಗೋಣ, ಇನ್ನೊಂದು 11 ನಿಮಿಷ. ಕ್ಯಾಚ್ ಯು ಗೈಸ್ ಲೇಟರ್. ಬಂದ್ವಿ ಗೈಸ್. ಪಾರ್ಕಿಂಗ್ ಬಂದ್ಬಿಟ್ಟು ಟೆರೆಸಲ್ಲಿ ಕೊಟ್ಟಿರೋರು, ಅಂದ್ರೆ ಏರ್ಪೋರ್ಟ್ ಮುಂದೆನೆ. ಬಟ್ ಇವಾಗ ಬಂದ್ಬಿಟ್ಟು 2 wheelers ಕೂಡ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಬನ್ನಿ. ಮೇಲ್ಗಡೆ ಇರ್ಬೋದೇನೋ, ಇವ್ರಿಗೆ ಗೊತ್ತೇ ಇರಲ್ಲ. ಅರ್ಧಕ್ಕರ್ಧ ಇನ್ಫಾರ್ಮೇಶನ್ ನಿಜವಾಗ್ಲೂ ಇವ್ರಿಗೆ ಗೊತ್ತಿರಲ್ಲ. ಲಾಸ್ಟ್ ಟೈಮ್ ಬಂದಾಗ್ಲೂ ಹಿಂಗೆ ಆಯಿತು, ಯಾಕಂದರೆ ಕೆಲಸಕ್ಕಿಲ್ಲ ಹೊಸಬ್ರು. ಸೊ ಅಷ್ಟೊಂದೆಲ್ಲ ಡೀಟೇಲ್ಸ್ ಗೊತ್ತಿರಲ್ಲ. ಇದೊಂದು ಕೊಟ್ಟಿದ್ದಾರೆ ಕಾರ್ಡು. ಸೊ ಇದು ಕಾರ್ಡ್ ಕೆಂಪೇಗೌಡ ಬ್ಲಾ ನಂಬರ್. ಇದೊಂದು ಬೇಸಿಕಲಿ ಇನ್ಫಾರ್ಮೇಶನ್ ಸಿಕ್ಕಿದ ಪ್ರಕಾರ 1 hourಗೆ 40 rupees. 40 rupees, and every 1 hour you spend more than that is 20 rupees additional cost. That is the thing. ತಿರ್ಗಾ ಬಂದಿದ್ದೀವಿ. ಬೇಸಿಕಲಿ ನಮ್ಮ ಪ್ರತಿಶಾ ಹೆಂಗೆ ಹೇಳ್ಕೊಟ್ರು ಅಂದರೆ, ಬಿಸ್ನೆಸ್ ರಿಸರ್ಚ್ ಮೆಥಡಾಲಜಿ ಅಂತ ಒಂದು ಸಬ್ಜೆಕ್ಟ್ ಇದೆ ಮಚ್ಚ. ಮಾರ್ಕೆಟಿಂಗ್ ಅಲ್ಲ, ಅಬೌಟ್ ಬೇಸಿಕ್. ಸರಿ, ಮಾರ್ಕೆಟಿಂಗ್ ಇಟ್ಕೊ. ಈ ಸರ್ವಿಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ದ ಡೇಟಾ ವಿಚ್ ಯು ಹ್ಯಾವ್ ಇದನ್ನ ಅನಲೈಸ್ ಮಾಡಿಬಿಟ್ಟು ಫುಲ್ಲು ಇಂಟರ್ಪ್ರಿಟ್ ಮಾಡೋದು. ಇದು ಬೇಸಿಕಲಿ ಕ್ವಶನ್ಸ್ ಯಾವ ಥರ ಇದೆ ಅಂದರೆ, ವಿಚ್ ಇಸ್ ದ ಮೋಸ್ಟ್ ವಿಸಿಟೆಡ್ ಏರ್ಪೋರ್ಟ್, ವಿಚ್ ಏರ್ಪೋರ್ಟ್ ಯು ಲೈಕ್ ಟರ್ಮಿನಲ್ 1 or 2, ನಾವು ವಾಟ್ ಯು ಲೈಕ್. ಇಫ್ ಯು ಡೋಂಟ್ ಲೈಕ್ ದಟ್, ಆ ಸರ್ವಿಸ್ನ ಹಿಡ್ಕೊಂಡು ದೇ ವಿಲ್ ಡೆವಲಪ್ ಇಟ್. ಸೊ ಇದನ್ನ MDL ಕಲ್ತ್ಬಿಟ್ಟು ಬಂದ್ಬಿಟ್ಟು ಏರ್ಪೋರ್ಟಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಅದೇ ಆಫ್ಟರ್ 2 years ಇದೆಲ್ಲ ಚೆಕ್. ಆಫ್ಟರ್ 2 years ಟೈಮ್ ಬೇಕು, ಬಿಕಾಸ್ ಮೆನಿ ಪೀಪಲ್ ಕಮ್ ಎವ್ರಿ ಡೇ ದೇ ವಿಸಿಟ್. ಸೊ ಇದರಲ್ಲೂ ಫೇಕ್ ಪೀಪಲ್ ಇದ್ದಾರೆ, ವೇಸ್ಟ್ ಆಗಿ ಕೊಡೋರಲ್ಲ. ಗಾಡಿಗಳು ಹೋಗ್ತಾ ಇರುತ್ತೆ, ಅದು ಅವಾಗ ಬೈತಾ ಇರ್ತಾರೆ. ಮೂವಿ ಮೆನ್ ಇನ್ ಬ್ಲ್ಯಾಕ್ ನೋಡಿದ್ದೀರಾ? ನಮ್ಮ ಬ್ಯಾಂಗ್ಳೂರ್ ಮೆನ್ ಇನ್ ಬ್ಲ್ಯಾಕ್ ನೋಡ್ತೀರಾ? ಏರ್ಪೋರ್ಟಿಗೆ ಬಂದರೆ ಒಂದು ಪದ್ಧತಿ ಇದೆ ಯಾವಾಗಲೂ, ಅದು ಎಲ್ಲರೂ ಕಲ್ತ್ಕೊಬೇಕು ಅಂತ ಪದ್ಧತಿ. ಏನಂದರೆ ಎಲ್ಲೂ ಸುಸ್ಸು ಮಾಡಬಾರ್ದು, ಇಲ್ಲಿ ಬಂದೇ ಉಳಿಬೇಕು. ಓಕೆನಾ? ಏರ್ಪೋರ್ಟಲ್ಲಿ ಕೂಡ ಇವ್ರಿಗೆ ಬರೀ ನಿದ್ದೆ ಮಾಡೋದೇ ಕೆಲಸ. ಹ್ಯಾವಿಂಗ್ ಎ ವೆರಿ ಗುಡ್ ಲೈಫ್ ಸ್ಟೈಲ್. ಅನ್ಲೆಸ್ ನಾವು ಅಲ್ಲಿಂದ ಸಿಟಿ ಬಿಟ್ಟು ಇಲ್ಲಿ ಬಂದು ಏನೂ ಇಲ್ಲ, ಇಲ್ಲಿ ಸುಮ್ಮನೆ ನಡೀತಾ ಇದೀವಿ.
ಆರಾಮ್ ಜೀವನ ಆರಾಮಾಗಿ ನಡ್ಕೊಂಡಿದ್ದೆ. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದೀವಿ. ಏನು ಇಲ್ಲ, ಏನು ಸಿಗ್ತಾ ಇಲ್ಲ. ಎಲ್ಲ ಕಡೆ ಪ್ರೈಸಸ್, ಚೀಪ್ ಥಿಂಗ್ಸ್ ಟು ಈಟ್. ಹೆವಿ ಪ್ರೈಸ್ ಗೈಸ್. Unless ನೀವು ಅಂದ್ರೆ ವರ್ತಿಲ್ಲ. ಏನ್ ತಿಕ್ಕೆ ಏರ್ಪೋರ್ಟ್ ಬಂದು ಪಿಜ್ಜಾ ಹಟಲ್ಲಿ ತಿನ್ಬೇಕು ಅಂದ್ರೆ ಅದೇ ಪಿಜ್ಜಾ ಹಟ್ ನಾನು ಆಚೆ ತಿನ್ಬೋದಲ್ಲ. ನಮ್ ಅಲ್ಲಿ ಆಚೆ ಬಂದ್ರೆ 20 ರೂಪಾಯಿ. ನನ್ನ ರೈಟ್ ಚಿಕ್ಕದಾಗಿದೆ. ಅದು ಕಣ್ಣು ಉಚ್ಕೊಂಡು ಆಗಿರುತ್ತೆ. ಇವತ್ತೇ ದೊಡ್ಡದಾಗಿ ನೀನು ಸ್ವಲ್ಪ ನೋಡ್ತಾ ಇದೆಯಲ್ಲ ಎಲ್ಲ ಕಡೆ. ಉಪೇಂದ್ರ ನೋಡಿದ್ದೀರಲ್ಲ ಅಲ್ಲ ದಟ್ ವೈಬ್ರೇಷನ್ ಮೋಸ್ಟ್ಲಿ ಏನೂ ಮಾಡಲ್ಲ ಇಲ್ಲಿ. ಒಬ್ಬೊಬ್ರು ಒಬ್ಬೊಬ್ರಿಗೆ ಕೊಟ್ಬಿಟ್ಟು ಹತ್ಕೊಂಡು ಏರ್ಪೋರ್ಟ್ ಹೋಗ್ತಾರೆ. ನಾವಿಲ್ಲಿ ಅವ್ರನ್ನ ನೋಡಕ್ ಬಂದಿದ್ವಿ. ಇವ್ರು ಹೋಗ್ತೀರಾ, ನಾನು ಹೋಗ್ತೀನಿ. ಇಷ್ಟೊಂದು ರೆಡಿ ಆಗೋದು ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ. ನೋ ಬಡಿ ಕೇರ್ಸ್, ನೋ ಬಡಿ ಗಿವ್ಸ್ ಅಟ್ ಅಸ್. ನೋ ಒನ್ ಇವನ್ ಸ್ಮೈಲ್ಸ್ ಅಲ್ಲ. ವಿ ಆರ್ ಬಾಯ್ಸ್ ಬ್ರೋ, ನೋ ಬಡಿ ವಿಲ್ ಸ್ಮೈಲ್ ಅಟ್ ಅಸ್. ಇವಾಗ ನಾವು ಇದೇ ಹುಡುಗಿ ಹಾಕಿದ್ರೆ ಇರೋ ಬರೋ ಹುಡುಗರಷ್ಟು ನೋಡಿರೋ. ಡ್ಯಾಮ್, ಒಂದು ರೇಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದು. ವಾಪಸ್ ಹೋಗ್ತಾ ಇದೀವಿ, ಏನು ಸಿಕ್ಕಿಲ್ಲ ನಮಗೆ. ಬಾಯ್ ಏರ್ಪೋರ್ಟ್, ಅಂಟಿಲ್ ನೆಕ್ಸ್ಟ್ ಟೈಮ್. ಆನ್ ವಾಯೇಜ್. ಬಾಯ್. ಹೋಗ್ತಾ ಇದೀವಿ ವಾಪಸ್ ಮನೆಗೆ. ಟಿಕೆಟಿಗೆ 60 ರೂಪೀಸ್, 40 ರೂಪೀಸ್ 1 hour ಆಗಿದೆ. 1 hour ಪ್ಲಸ್ ಜಾಸ್ತಿ ಆಗಿರೋದಕ್ಕೆ 60 ರೂಪೀಸ್. ಎಕ್ಸಿಟ್ ಆಗ್ತಾ ಇದೀವಿ ಇವಾಗ. ಓಕೆ, ಲೆಟ್ಸ್ ಗೋ. ವಾಟ್ ಇಸ್ ದಿಸ್? ಕಣ್ಣೆಲ್ಲ ರೆಡ್ ಆಗಿದೆ. ಲಾಪಿನೋಸ್ಗೆ ಹೋದ್ವಿ, ಅಲ್ಲಿ ಬರೀ ವೆಜ್ ಮೆನ್ಯೂ ಅಂತ ಎತ್ಕೊಂಡ್ಬಿಟ್ವಿ. ಅಂದರೆ ಅವ್ನು ವೆಜಿಟೇರಿಯನು, ನಾನು ನಾನ್ ವೆಜಿಟೇರಿಯನು. ಪ್ಲಸ್ ಅಲ್ಲಿ ಏನು ತಿನ್ನೋದಂತ ಗೊತ್ತಾಗಿಲ್ಲ. ಫೋನ್ ಮಾಡಿದವ್ರು ಯಾರು ಫೋನ್ ಎತ್ತಲ್ಲ, ಎದ್ದವರು ತಿನ್ನಲ್ಲ, ಇಲ್ಲಿ ತಿಂದಿಲ್ಲ ಅಂತಾರೆ. ಅದಕ್ಕೆ ಬಂದ್ಬಿಟ್ವಿ. ನಿದ್ದೆ ಬರ್ತಾ ಇದೆ, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಬಟ್ ಚೆನ್ನಾಗಿತ್ತಪ್ಪ. ಕ್ಲಾಶ್ ಆಫ್ ಕ್ಲಾನ್ಸ್. ಓ ಜಿ, ನಿನಗೆ ಹೆಂಗಿದೆ? ನಿದ್ದೆ ಬರ್ತಾ ಇದೆಯಾ? ಓ ಎಬ್ಬಿ ಟಯರ್ಡ್ ಆಗೋಗಿದೆ. ಹಾಂ, ಮನೆಗೆ ಹೋಗಿ ಹಂಗೆ ಮಲ್ಕೊಬಿಡೋದು. ಅಲ್ಲ, ನಮಗೆಲ್ಲ ಆರ್ಡ್ರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರದ್ದೆಲ್ಲ ಆರ್ಡ್ರ್ ಮಾಡ್ತಾಯಿದ್ದಾರೆ ನೋಡಿ. ಗೋಳಿ ಮಕ್ಕಳು. ನಾವು ಆ್ಯಪಲ್ಲೇ ಮಾಡ್ಬೇಕಂತೆ, ಲೇಟಾಗಿ ಹೋಯ್ತಂತೆ. ಅವ್ರಿಗೆ ಲೇಟ್ ಆಗಿಲ್ಲ, ಅವರು ಅಲ್ಲಿ ಆರ್ಡ್ರ್ ಮಾಡ್ಬೋದು. ಏನದು ನಾನ್ಸೆನ್ಸ್. ಏನು ಜವಾನ್ ರಹೇ ಸತಕೇನಾ? ಏನದು? ಬಿ ಕಾಶಿಯಸ್ ಅಂತ ಹೇಳ್ತಾರಲ್ಲ ಹಿಂದಿಯಲ್ಲಿ. ಬಿ ಕಾಶಿಯಸ್ ಅಲ್ಲ, ಬಿ ಕಾಶಿಯಸ್. ಸತಕ್ ರಹೇ ಅಂತ ಬರುತ್ತಲ್ಲ ಲಾಸ್ಟ್ ಟೈಮ್. ನನಗೆ ಹಿಂದಿ ಗೊತ್ತಿಲ್ಲ, ನಾ ಹಿಂದಿಲಿ ಬಡ್ದ, ಕನ್ನಡದಲ್ಲಿ ಶ್ರೀಮಂತ. ಇರೋ ಸ್ಪೆಲ್ಲಿಂಗ್ ಗೊತ್ತಾಗ್ತಿಲ್ಲ. कॉन्शियस हिंदी सुरक्षित रहने सचेत रहने याद ಅದು ಏನೋ ಇದೆ ಅಪ್ಪ, ತಲೆಗೆ ಬರ್ತಾನ. ನಿಮಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಅದೇನೋ ಡ್ಯಾಶ್ ರಹೇ ಅಂತ ಬರ್ತಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆನಿಯನ್ ಕಾಪ್ಸಿಕಮ್ ಏನೋ ಮಾಡಿದ್ದಾನೆ ಆ್ಯಂಡ್ ಗಾರ್ಲಿಕ್ ಬ್ರೆಡ್. ಚಿಕನ್ ಬೋನ್ಲೆಸ್ ಅಂತೆ, ಇದನ್ನು ಕೊಟ್ಟಿದ್ದಾರೆ. ಏನು ನನ್ನ ವಿಂಗ್ಸ್ ಮಾಡಿದೆ, ಇದನ್ನು ಕೊಟ್ಟಿದ್ದಾರೆ. ಚಿಕನ್ ಕೀಮಾ ಬಿಸ ಮಖಾನಿ, ನೈಸ್. ತಿಂದ್ಬಿಟ್ಟು ಚೆನ್ನಾಗಿದೆಯಾ ಹೇಳು. ನೋಟಿಸ್ ತಿನ್ಕೊಂಡು ಇವಾಗ ಕಾರ್ನರ್ ಹೌಸಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಾ? ಹಾಂ, ಹೋಗ್ತಾ ಇದ್ದೀವಿ. 10:30 ಆಯಿತು. ಐಸ್ ಕ್ರೀಮ್ 10:55. 10:50 ಆಯ್ತಾ? 11 ಗಂಟೆನಾ? ಮೈ ಗಾಡ್. ಓಕೆ, ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಾನು ತಿಂದ್ಬಿಟ್ಟೆ, ಅವನು ಇನ್ನೂ ತಿಂತಾ ಇದ್ದಾನೆ. ಇವನೊಂದು ಸೇಯಿಂಗ್ ಇದೆ, ಏನಂದರೆ ಇಷ್ಟಪಟ್ಟು ಮಾಡೋದೆಲ್ಲ ಮೆತ್ತಗೆ ಮಾಡಬೇಕು ಅಂತ. ಅನುಭವಿಸ್ಕೊಂಡು ತಿನ್ನಬೇಕು, ಫೀಲಿಂಗ್ ಜಾಸ್ತಿ ಇರುತ್ತೆ. ಬಟ್ ನಾನು ಎಷ್ಟೇ ಟ್ರೈ ಮಾಡಿದ್ರು ಬೇಗ ಆಗ್ಬಿಡತ್ತೆ. ಇಲ್ಲ, ಇವನು ಲೈಟೆಲ್ಲ ಆಫ್ ಮಾಡ್ಬಿಟ್ಟ. ಇಲ್ಲೂ ನಾವೇ ಅಂಗಡಿ ಮುಚ್ಕೊಂಡು ಹೋಗ್ತಾ ಇದೀವಿ. ಮನೆಗೆ ಹೋಗಿ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋದು. ಗಾಯ್ಸ್, ಪೀಸ್ ಔಟ್.
ಗುಡ್ ನೈಟ್ ಅಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. Until then, ಬಾಯ್. ಹುಷಾರ ಕರ್ಕೊಂಡೋಗಿ ಬಂದ ನಮ್ಮ ಹುಡುಗ ಬೇರೆಯವರಾಗಿದ್ರೆ ನಮ್ಮ ಹುಡುಗಿ. ಸಿಗೋಣ ಗೈಸ್, ಬಾಯ್ ಬಾಯ್. ಮಾಡಿದ್ದೇವೆ. ಇವನೊಂದು ವರ್ಡ್ ಕೊಟ್ಟಿದ್ದಾನೆ, ಅವ್ನು ಯಾರು ಮದುವೆ ಆಗಿಲ್ಲ ಅಂದ್ರೆ ನಾನೇ ಮದುವೆ ಆಗ್ಬೇಕಂತೆ. ಏನ್ ಮಾಡೋದೇನು ಏನ್ ಬಾಳೋ ಕತ್ತಿದ್ದು. ಓಕೆ, ಯು ಗೈಸ್, ಗುಡ್ ನೈಟ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, and thanks for watching. Bye bye.